ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ? ಅಯ್ಯೋ, ಹಾಗ್ ಮಾತ್ರ ಮಾಡ್ಬೇಡ ಸಮ್ಮು. ನೀನೇನಾದ್ರೂ ಹಾಗೆ ಮಾಡಿದ್ರೆ ಮನೆ ಮುಂದೆ ನಿಂತ್ಕೊಂಡು ನೇಣು ಹಾಕೊಂಡ್ಬಿಡ್ತೀನಿ ಅಷ್ಟೇ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ. ನನಗ್ ನಿಮ್ಮೇಲೆ ಪ್ರೀತಿ ಇರೋದಕ್ಕೆ ನಿಮ್ ಜೊತೆ ಬಾಳ್ತಾ ಇರೋದು. ಆದ್ರೆ ನನ್ನ ಉದ್ದೇಶ ನಿಮಗ್ ಗೊತ್ತಿಲ್ಲ. ಅದೆಲ್ಲ ಆಗೋವರೆಗಷ್ಟೇನೆ ಈ ದೊಂಬರಾಟ. ಆಮೇಲೆ ನಮ್ದೇ ಒಂದು ಪ್ರೇಮ ಲೋಕನ ಸೃಷ್ಟಿ ಮಾಡೋಣ. ಪ್ರೇಮಲೋಕದಿಂದ ಬಂದ ಅಬ್ಬಾ, ಈಗ ಸಮಾಧಾನ ಆಯ್ತು ನೋಡು ಸಮ್ಮು. ಹೌದು, ಈಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಹೇಗ್ ಗೊತ್ತಾಗುತ್ತೆ? ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋಣವಾ? ನೀವೇನಾದ್ರೂ ಫೋನ್ ಮಾಡಿದ್ರೆ ನಾನೆಲ್ಲೋ ಬೇರೆ ಕಡೆ ಇದೀನಿ ಅಂತ ಸುಳ್ಳು ಹೇಳ್ತಾರೆ. ಅದಕ್ಕೆ ಆ ಗೋವಿಂದನ ಹತ್ರನೇ ಕೇಳೋಣ. ಅವ್ರಿಗೆಲ್ಲೋ ಹೊರ ಹೋಗಿದ್ದಾರೆ ಅಂತ ಹೇಳ್ದವನ್ಗೆ ಅವ್ರಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿರೋದಿಲ್ವಾ? ಬನ್ನಿ, ಆ ಗೋವಿಂದನ ಹತ್ರನೇ ವಿಚಾರಿಸೋಣ. ರೈಟ್ ಸಬ್ಬು, ನಡಿ ನಡಿ. ಡ್ಯಾಡ್, ಕೊಟ್ಟಾಯ್ತು. ಡ್ಯಾಡ್, ನಾನೇನ್ ದೇಶ ಸೇವೆ ಮಾಡೋದಕ್ಕೆ ಹೋಗಿದ್ನಾ? ಬ್ಲಡ್ ಕೊಡೋದಕ್ಕೆ ಹೋಗಿದ್ದಿದ್ದು. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ದೇಶ ಸೇವೆ ಅಂದ್ರೆ ಏನ್ ಹೇಳು? ಅಲ್ಲೂ ಜನರ ಪ್ರಾಣ ಕಾಪಾಡೋದೇ ತಾನೇ. ಅದೇ ಕೆಲ್ಸ ನೀನ್ ಮಾಡಿದೀಯಾ? ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿದ್ದ ದೀಪಕ್ಕೆ ರಕ್ತ ಕೊಟ್ಟು ಅವನ್ಗೆ ಪುನರ್ಜನ್ಮ ಕೊಟ್ಟು ನಿನ್ನ ಅಪ್ರಿಶಿಯೇಟ್ ಮಾಡ್ದಿದ್ರೆ ತಪ್ಪಾಗಲ್ವಾ? ಡ್ಯಾಡ್, ಅವನ್ ನನ್ನ ಫ್ರೆಂಡು, ನನ್ ಕುಚಿಕು. ಅವನಿಗೆ ನಾನು ಹೆಲ್ಪ್ ಮಾಡದೆ ಹೋದ್ರೆ ತಪ್ಪಾಗಲ್ವಾ? ಖಂಡಿತ. ಆದ್ರೆ ಈ ಯೋಚನೆ ಎಷ್ಟು ಜನಕ್ಕೆ ಬರುತ್ತೆ ಹೇಳು? ಯಾರಿಗೇನಾದ್ರೂ ಆಗ್ಲಿ ನಮ್ ಪಾಡಿಗೆ ನಾವಿರ್ತೀವಿ ಅನ್ನೋ ಕಾಲದಲ್ಲಿ ನೀನು ಫ್ರೆಂಡ್ಗೆ ಬ್ಲಡ್ ಕೊಟ್ಟು ಅವನ್ ಪ್ರಾಣ ಉಳಿಸಿದ್ಯಾ? ನಿಜವಾಗ್ಲು ನೀ ನನ್ ಮಗ ಅಂತ ಹೇಳ್ಕೊಳಕ್ ಹೆಮ್ಮೆ ಪಡ್ತೀನಿ ಕಣ. ಗೋವಿಂದ, ಗೋವಿಂದ. ಅಮ್ಮವ್ರೆ, ಬಂದೆ ಬಂದೆ. ಬಾಬಾ ಬಾಬಾ, ಆಯ್ತೆ ನಿಂಗೆ. ಅಮ್ಮವ್ರೆ, ಏನಾದ್ರು ಬೇಕಾಗಿತ್ತ? 1 kg ಹಾವು ಮಾಡಬೇಕು, ಮಾಡ್ಕೊಡ್ತೀಯಾ? ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಗೋವಿಂದು, ಡ್ಯಾಡ್ ಎಲ್ಲೋ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಿಯಂತೆ. ಅವ್ರಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಏನಾದ್ರು ಗೊತ್ತಾ? ಹಾ, ಗೊತ್ತು ಅಮ್ಮವ್ರೆ. ಚಿಕ್ಕ ಯಜಮಾನ್ರು ಫ್ರೆಂಡು ದೀಪಕ್ ಅಂತಿದಾರಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಅಡ್ಮಿಟ್ ಆಗವ್ರಂತೆ. ಅವ್ರಿಗೆ ನೋಡಕ್ಕೆ ಅಂತ ಹೋದ್ರು. ಛೇ, ಈ ವಿಷಯದಲ್ಲಿ ಏನಾದ್ರೂ ಗಿಟ್ಟಿಸ್ಕೊಳ್ಳೋಣ ಅನ್ಕೊಂಡ್ರೆ ನನಗೆ ಬಗ್ನಿಗೂಟ ಬಿತ್ತಲ್ಲ. ಈಗ ಸಮೂ ಏನಂತ ಅಲ್ಲ ಕಣೋ, ಆಗ್ಲೇ ನನ್ಗಿದನ್ನ ಹೇಳ್ಬಹುದಿತ್ತಲ್ಲ, ಯಾಕೆ ಹೇಳಿಲ್ಲ? ಆಹಾ, ಯಜಮಾನ್ರೆ, ನೀವ್ ಈ ವಿಷಯದ ಬಗ್ಗೆ ಎಲ್ಲಿ ಕೇಳಿದ್ರಿ ಯಜಮಾನ್ರೆ? ಬಾಗ್ಲಾಕ್ ಹಾಕಿಲ್ಲ ಅಂತ ಮಾತ್ರ ಕೇಳಿದ್ರಿ. ಅವ್ರು ಎಲ್ಲೂ ಹೋಗವ್ರಂತ ನೀವು ಕೇಳಲೇ ಇಲ್ಲ. ಅದಕ್ಕೆ ನಾನು ಹಂಗೆ ಹೇಳ್ದೆ. ಅಲ್ಲ, ನಾನು ಕೇಳದೆ ಇದ್ರು ನೀನ್ ಹೇಳ್ಬೇಕಾಗಿರೋ ನಿನ್ ಕರ್ತವ್ಯ ಅಲ್ವಾ? ಯಜಮಾನ್ರೆ, ನೀವ್ ಕೇಳದೆ ಇದ್ರೆ ನಾನು ಕೇಳ್ದಾ ಅಂತೀರಾ, ಕೇಳದೆ ಹೋದ್ರೆ ಯಾಕೆ ಕೇಳಲಿಲ್ಲ ಅಂತೀರಾ. ನಾನು ಹೆಂಗಿರ್ಬೇಕು ಅಂತ ಲಿಸ್ಟ್ ಬರ್ಕೊಟ್ಬಿಡಿ, ಹಂಗೆ ಇದ್ಬಿಡ್ತೀನಿ. ನೋಡ್ದಾ ಸಬ್ಬು, ಹೇಗ್ ನಂಗೆ ಎದುರು ಮಾತಾಡ್ತಾನೆ? ಅಲ್ಲ, ಇಂಥವ್ರು ನಮ್ಮ ಮನೇಲಿ ಇರ್ಬೇಕಾ? ಮೊದ್ಲು ನಾ ಕೆಲ್ಸದಿಂದ ತೆಗ್ದಾಕು. ಅಮ್ಮರೆ, ಇದ್ರಲ್ಲಿ ನಂದು ಏನಾದ್ರು ತಪ್ಪಾಯ್ತಾ? ನೀವ್ ಬಂದ್ ಕೇಳಿದ್ರಿ, ನಾನು ಹೇಳ್ದೆ. ಇವ್ರು ಅವಾಗ್ಲೇ ಕೇಳಿದ್ರೆ ಇದನ್ನ ಅವ್ರಿಗೆ ಹೇಳ್ತಾ ಇದ್ದೆ. ಇದ್ರಲ್ಲಿ ನಂದು ಏನಾದ್ರು ತಪ್ಪಾಯ್ತಾ ಅಮ್ಮರೆ? ನೋಡು, ನೀನ್ ಇವ್ರ ಮಾತನ್ನೆಲ್ಲ ಲೆಕ್ಕಕ್ಕೆ ಹಾಕೋಬೇಡ. ಅವ್ರೇನಾದ್ರೂ ಅಷ್ಟು ಬುದ್ಧಿವಂತರಾಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲೋ ಏನೋ ಆಗಿರ್ತಿದ್ರು. ಅದೆಲ್ಲ ಇರ್ಲಿ ಬಿಡು. ಯಾವ ಹಾಸ್ಪಿಟಲ್ ಅಂತ ಏನಾದ್ರು ಹೇಳಿದ್ರಾ? ಅಮ್ಮವ್ರೆ, ಆ ವಿಷಯ ಗೊತ್ತಾದ ತಕ್ಷಣ ಗಾಬರಿಂದ ಆಚೆ ಹೋಗ್ಬಿಟ್ರು. ನೀನು ಹೋಗು. ಸರಿ ಅಮ್ಮವ್ರೆ. ಈಗ ಗೊತ್ತಾಯ್ತಾ ವಿಷಯ ಏನು ಅಂತ? ಏನೋ ಆ 3 ಜನ ಮನೆ ಹಾಳು ಮಾಡೋ ಕೆಲಸ ಮಾಡೋಕ್ ಹೋಗಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಂಡು ನನ್ ತಲೆ ಹುಳ ಬಿಟ್ರಿ. ಮೊದ್ಲೇ ಅವನ ಹತ್ರ ಕೇಳಿದಿದ್ರೆ ಇಷ್ಟೊಂದು ಟೆನ್ಷನ್ ಆಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸಮ್ಮು, ಆ 3 ಜನ ಹೊರಗಡೆ ಹೋಗಿದ್ದಾರೆ ಅಂತ ಕೇಳಿದ ತಕ್ಷಣ
ಏನೋ ಮಾಡ್ತಿದ್ದಾರೆ ಅನ್ಕೊಂಡು ನಿಂಗ್ ಬಂದು ಹೇಳ್ದೆ. ನಾನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ಲಿಲ್ಲ. ನೀವ್ ಯಾವ ತಾನೇ ಸರಿಯಾದ ಆಂಗಲ್ ನಲ್ಲಿ ಯೋಚನೆ ಮಾಡಿದಿರಾ ಹೇಳಿ?